ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಹಲೋ, ಏನಂದೆ? ಹೋಗಲೇ ಅಮಾಸಿ ಗಾಡು, ಹುಣಿಮೆ ಗಾಡು, ವಾಲಿಬಾಲು, ಕ್ರಿಕೆಟ್ ಅಂದ್ರೆ ನಮ್ಮ ಸಾಹೇಬ್ರು ಎಲ್ಲಿಂದ ತರ್ತಾರೆ ರೊಕ್ಕನ? ಏನು ಬ್ಯಾಂಕ್ ಇಟ್ಟಾರ ಅನ್ಕೊಟ್ರೇನ? 100 ರೂಪಾಯಿ ಕಳಿಸ್ತೀನಿ, ಎಗ್ರಿಸ್ತೀನಿ ಸಾಹೇಬ್ರ. ರೀ ಸಾಹೇಬ್ರ, ನಾನು ಒಂದು ಮುಂಜಾನೆ ಕರ್ಸಿರಲ್ರಿ, ಕೆಳಗೆ ಹೋಗ್ತೀರಿ, ಮ್ಯಾಗ ಬರ್ತೀರಿ, ಕೂತ್ಕೊತೀರಿ, ಮತ್ತೆ ಕೆಳಗೆ ಹೋಗ್ತೀರಿ, ಯಾಕೆ ಹೇಳೋದ ಮರ್ತ್ಬಿಟ್ರೆ? ಮರ್ತಿಲ್ಲ ಚಿಟ್ಟೆ, ನೆನಪಿದೆ. ಆದರೆ ಹೇಗೆ ಹೇಳಲಿ ಅಂತ ಗೊತ್ತಾಗ್ತಾ ಇಲ್ಲ. ಹೆಂಗೆ ಹೇಳಿ ಅಂತ ಗೊತ್ತಾಗಲ್ತು. ಸೀರಿಯಸ್ ಮ್ಯಾಟ್ರ್ ಇರ್ಬೇಕಂಗಾದ್ರೆ. ಚಿಟ್ಟೆ, ಸ್ವಲ್ಪ ದಿನಗಳ ಮಟ್ಟಿಗೆ ನಿನ್ನ ಮನೇಲಿ ಇರಬೇಕಾಗತ್ತೆ. ಅದು 1 ವಾರನೂ ಆಗ್ಬೋದು, 15 ದಿನನೂ ಆಗ್ಬೋದು, ಅಥವಾ ತಿಂಗಳುಗಳೇ ಆಗ್ಬೋದು. ಯಾಕ್ರಿ ಸಾಹೇಬ್ರು, ಏನಾಯ್ತು? ಚಿಟ್ಟೆ, ನಮ್ಮ ಮನೇಲಿ ಯಾವ ಸಂಬಂಧಗಳು ಸರಿ ಇಲ್ಲ ಅಂತ ನಂಗೆ ಮುಂಚೆನೇ ಗೊತ್ತಿತ್ತು. ಸುಮ್ಮನವರು ಮದುವೆಯಾಗಿ ಮನೆಗೆ ಬಂದಾಗ್ಲಿಂದ ಅದಕ್ಕೆ ಸುಮ್ಮನವ್ರು ಕಂಡ್ರೆ ಆಗ್ತಾ ಇರಲಿಲ್ಲ. ಅದು ಅಡುಗೆ ಮನೆವರೆಗೂ ಮಾತ್ರ ಸೀಮಿತವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಈ ವಿಷಯ ಇಲ್ಲೇ ನಿಂತಿಲ್ಲ ಚಿಟ್ಟೆ, ಇದು ಬೇರೆ ಎಲ್ಲೋ ಲೀಡ್ ಆಗ್ತಾ ಇದೆ. ಅದಕ್ಕೆ ನೀ ನಮ್ಮ ಮನೇಲಿದ್ದು ನಮ್ಮ ಮನೆ ಸಂಬಂಧಗಳ ಮೇಲೆ ಕಣ್ಣಿಟ್ಟಿರಬೇಕು. ಯಾರ್ಯಾರು ಹೇಗೆ ಅಂತ ನಂಗೆ ಗೊತ್ತಾಗಬೇಕು ಚಿಟ್ಟೆ. ಮುಖ್ಯವಾಗಿ ಸಾಧನಕ್ಕೆ ಮತ್ತು ಜಾನ್ವಿ ಮೇಲೆ ಕಣ್ಣಿಟ್ಟಿರಬೇಕು. ಸಾಹೇಬ್ರ, ಏನು ಮಾತಾಡಕತ್ತೀರಿ ನೀವು? ಮನೆ ಹೆಣ್ಮಕ್ಳ ಮೇಲೆ ಕಣ್ಣು ಇಡೋದಾ? ಸಾಹೇಬ್ರ, ಚಲೋ ಅಲ್ರಿ ಇದು. ಚಿಟ್ಟೆ, ಅದಕ್ಕೆ ಮೇಲೆ ಅನುಮಾನ ಇದೆ, ಆದರೆ ಕನ್ಫರ್ಮೇಷನ್ ಇಲ್ಲ. ಸಾಕ್ಷಿ ಇಲ್ಲದೆ ನಾನು ನಂಬೋದೂ ಇಲ್ಲ. ನೋಡು, ಮನೇಲಿ ಏನಾಯಿತು ಅಂತ ನಿನಗೂ ಚೆನ್ನಾಗಿ ಗೊತ್ತು. ಸೂಟ್ ಕೇಸ್ನ ಕಾಲನಿಯಲ್ಲಿ ಇಡಿ ಅಂತ ಅದಕ್ಕೆ ನಾನು ಹೇಳಿದೆ. ಅದಕ್ಕೆ ಸೂಟ್ ಕೇಸ್ನ ಕಾಲನಿಯಲ್ಲಿರೋ ಬೇರೆಯವ್ರ ಮೇಲೆ ಇಡಬೇಕು ಅಂತ ಸುಮ್ಮನವ್ರು ಹೇಳಿದ್ರಂತೆ. ಆದರೆ ಸುಮ್ಮನವ್ರು ಹೇಳ್ತಿರೋ ಕಥೆನೇ ಬೇರೆ ಇದೆ. ಅದಕ್ಕೆ ಸುಮ್ಮನವ್ರಿಗೆ ಸೂಟ್ ಕೇಸ್ನ ನಿಮ್ಮನೇಲಿ ಇಡಬೇಕು ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ರಂತೆ. ನನಗೇನು ಅಂತ ಗೊತ್ತಾಗ್ತಿಲ್ಲ ಚಿಟ್ಟೆ. ನನ್ನ ಹತ್ರ ಒಂದು, ಸುಮ್ಮನವ್ರ ಹತ್ರ ಒಂದು ಹೇಳ್ತಾ ಇದ್ದಾರೆ. ಅಂದರೆ ಇದ್ರ ಹಿಂದೆ ಏನಾದರೂ ಒಂದು ಕಾರಣ ಇರಬೇಕಲ್ವ ಚಿಟ್ಟೆ? ಒಂದು ಕಡೆ ಇದು ನಡೀತಾ ಇದೆ, ಇನ್ನೊಂದು ಕಡೆ ಅಮ್ಮ ಕೊಟ್ಟಿದ್ದ ಸಾಂಬ್ರಾಣಿಲಿ ಏನೋ ಮಿಕ್ಸ್ ಆಗಿತ್ತು ಅಂತ ಅನಿಸ್ತಾ ಇದೆ. ಬೈ ಚಾನ್ಸ್ ಕೆಮಿಕಲ್ ಮಿಕ್ಸ್ ಆಗಿ ಕೂಡ ಈ ರೀತಿ ರಿಯಾಕ್ಷನ್ ಆಗ್ಬೋದು. ಆದರೆ ಇದ್ರ ಹಿಂದೆ ಯಾರಾದರೂ ಕೈ ಚಳಕ ಇದೆಯಾ ಅಂತ ನಂಗೆ ಅನಿಸ್ತಾ ಇದೆ. ಮನೇಲಿ ಸಣ್ಣ ಪುಟ್ಟ ಜಗಳಗಳು ಸಾಮಾನ್ಯ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಇವತ್ತು ನಡೆದ ಇನ್ಸಿಡೆಂಟಿಂದ ಸುಮ್ಮನೆ ಅವ್ರ ಪ್ರಾಣ ಕಳ್ಕೊಬೋದಿತ್ತು. ನನ್ನ ಮಗು ಪ್ರಾಣಕ್ಕೆ ಅಪಾಯ ಆಗ್ಬೋದಿತ್ತು ಚಿಟ್ಟೆ. ಜೀವ ತೆಗೆಯೋ ದ್ವೇಷ ನಮ್ಮನೇಲಿದೆಯಾ? ನಮ್ಮನೇಲಿದ್ದರೂ ಅದನ್ನ ಯಾರು ಲೀಡ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಬೇಕು. ಇಲ್ಲಾಂದರೆ ನಾನೇ ತಪ್ಪಾಗಿ ತಿಳ್ಕೊಂಡಿದ್ದೀನಿ, ಮನೆಯವರೆಲ್ಲ ಖುಷಿಯಾಗಿದ್ದಾರೆ, ಆ ವಿಷಯ ಗೊತ್ತಾದರೂ ಸಾಕು. ಮುಂದೆ ಇದನ್ನು ಬಗೆಹರಿಸೋಕ್ಕಾಗದೇ ಇರೋ ಸಮಸ್ಯೆ ಆಗೋದಕ್ಕಿಂತ ಮೊದಲು ಪರಿಹಾರನ ನಾವೇ ಹುಡ್ಕೋಬೇಕು ಚಿಟ್ಟೆ. ಸಾಹೇಬ್ರ, ಬರೋಬ್ಬರಿ ಹೇಳಕತ್ತೀರಿ. ಇನ್ಮ್ಯಾಗ ನೋಡ್ರಿ, ನನ್ನ ಹೆಸರು ಚಿಟ್ಟೆ ಅಲ್ಲ, ಚಿಟ್ಟೆ ಬಾಂಡ್. ಅವ್ರು ಎಲ್ಲಿ ಹೋಗ್ತಾರ, ಏನು ಮಾಡ್ತಾರ, ಏನು ಮಾತಾಡ್ತಾರ ಎಲ್ಲ ನಿಮ್ಗೆ ಒಪ್ಪಿಸ್ತೀನಿ. ನಾನು ತಪ್ಪು ತಿಳಿತಾ ಇಲ್ಲ ಅಂತಂದರೆ ಈ IT ವಿಚಾರದಲ್ಲಿ ನಿಮಗೆ ದೊಡ್ಡ ಸೋಲಾಗಿರಬೇಕು ಅಲ್ವಾ? ಅದಕ್ಕೆ ಇದಕ್ಕಾಗಿ ನಾವು ಸೋತ್ವಿ ಅಂತ ಅಂದ್ಕೊಳ್ಳೋದೇನು ಬೇಕಾಗಿಲ್ಲ ಅದಕ್ಕೆ. ಯಾಕಂದರೆ ಇದೇನು ನಮಗೆ ಮೊದಲನೇ ಸೋಲ್ ಅಲ್ವಲ್ಲ. ಏನು ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋದಕ್ಕೆ ಬಂದ್ಯಾ? ಇಲ್ಲ ಅದಕ್ಕೆ, ಅವಳ ವಿರುದ್ಧ ನಿಮ್ಮ ಸೈಡ್ ತೀರ್ಸ್ಕೋಬೇಕು ಅನ್ನೋ ಕಿಚ್ಚು ಹುಚ್ಚು ಕಡಿಮೆ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಆಗಿರೋ ಗಾಯದ ಮೇಲೆ ಕೆರೆದು ನೋವಿದ್ಯಾ ಅಂತ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಜಾನು. ನನಗಾಗಿರೋ ನೋವು ಪ್ರತಿ ಕ್ಷಣ ನನ್ನನ್ನು ಕಾಡ್ತಾನೆ ಇರುತ್ತೆ. ನೀನು ಹೇಳಿದ ನಿಜ, IT ರೇಡಿಂದ ಏನೋ ದೊಡ್ಡದಾಗತ್ತೆ ಅಂತ ಅನ್ಕೊಂಡಿದ್ದೆ. ತೀರ್ಥ MLA ಸ್ಥಾನ ಕಳ್ಕೊತಾನೆ, ಅದಕ್ಕೆ ಕಾರಣ ಸುಮಾ ಆಗ್ತಾಳೆ, ಅದರಿಂದ ಅವರಿಬ್ರು ದೂರ ಆಗ್ತಾರೆ ಅಂತ ಅನ್ಕೊಂಡಿದ್ದೆ. ನನ್ನ ಪ್ಲ್ಯಾನ್ ಏನೋ ಚೆನ್ನಾಗಿತ್ತು, ಆದರೆ ಅವಳ ಅದೃಷ್ಟ ನನ್ನ ಪ್ಲ್ಯಾನ್ಗಿಂತ ಚೆನ್ನಾಗಿತ್ತು. ಪೂಜೆ ಪ್ರಭಾವನೋ ಏನೋ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಎಲ್ಲ ಒಳ್ಳೇದಾಗೋಗಿದೆ. ಈಗ ಮನೆಯವರು ಸುಮನಾನ ನೀನೇ ದೇವತೆ, ನೀನೇ ಬುದ್ಧಿವಂತೆ, ನೀನೇ ಜಾಣೆ, ನಿನ್ನಂಥ ಹೆಣ್ಣನ್ನು ನಾವು ನೋಡೇ ಇಲ್ಲ ಅಂತ ಅವಳನ್ನು ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾರೆ. ಇದರಿಂದ ಅವಳ ಸ್ಥಾನ ಈ ಮನೆಯಲ್ಲಿ ಇನ್ನೂ ಭದ್ರ ಆಗುತ್ತೆ. ಕರೆಕ್ಟಾಗಿ ಹೇಳಿದ್ರಿ ಅದಕ್ಕೆ. ಇದಕ್ಕೆ ನಿಮ್ಮ ಕೌಂಟರ್ ಏನು ಅದಕ್ಕೆ? ಟೆನ್ಷನ್ ಕ್ರಿಯೇಟ್ ಮಾಡೋದು.
ನಾನು ಕ್ರಿಯೇಟ್ ಮಾಡೋ ಟೆನ್ಷನಿಂದ ಸುಮನನ ಹೊಗಳ್ಬೇಕು ಅಂತಾನೆ ಅನಿಸ್ಬಾರ್ದು. ಈಗ ಬಂದಿರೋ ಸಮಸ್ಯೆಯಿಂದ ಪಾರಾದ್ರೆ ಸಾಕಪ್ಪ ಅಂತ ಅನ್ನಿಸ್ಬೇಕು. ಹಾಗೆ ಮಾಡ್ತೀನಿ. ಏನು ಮಾಡ್ತೀರಾ? IT ರೇಡ್ ಸುದ್ದಿ ಪಬ್ಲಿಕ್ ಆಗಬೇಕು. ಹಾಗಾದರೆ ಅಣ್ಣನ ಮಾನ ಮರ್ಯಾದೆ ಹೋಗಲ್ವಾ? ಅದು ಈ ಸಾಧನನ ವ್ಯಾಪ್ತಿಗೆ ಬರ್ದೇ ಇರೋ ವಿಷಯ ಜಾನು. ಸರಿ ಅದಕ್ಕೆ ಡನ್. ತೀರ್ಥ, ಏನಾಯ್ತು? ನಮ್ಮನ್ನೆಲ್ಲ ಯಾಕೆ ಬರೋದಕ್ಕೆ ಹೇಳ್ದೆ? ಏನಾದರೂ ಸಮಸ್ಯೆ ಆಗಿದೆಯಾ ಮತ್ತೆ? ಏನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ನಿಮ್ಗಳ ಹತ್ರ ಒಂದು ವಿಷಯನ ಶೇರ್ ಮಾಡ್ಕೋಬೇಕಾಗಿತ್ತು. ಇನ್ಮುಂದೆ ಚಿಟ್ಟೆ ಸ್ವಲ್ಪ ದಿನದ ಮಟ್ಟಿಗೆ ನಮ್ಮನೇಲೆ ಇರ್ತಾನೆ. ಯಾಕೆ? ಏನಿಲ್ಲ, ಅದಕ್ಕೆ ಪಾರ್ಟಿ ಆಫೀಸಲ್ಲಿ ಕೆಲಸಗಳು ತುಂಬ ಜಾಸ್ತಿ ಆಗಿದೆ. ಸ್ವಲ್ಪ ಫೈಲ್ಸ್ಗಳನ್ನ ಹ್ಯಾಂಡಲ್ ಮಾಡಬೇಕು. ನನ್ನ ಒಬ್ಬನ ಕೈಯಲ್ಲೇ ಆಗಲ್ಲ. ಹಾಗೆ ಆಫೀಸಲ್ಲಿ ಟೈಮ್ ಸಾಕಾಗ್ತಾ ಇಲ್ಲ. ಇನ್ನು ಮುಂದೆ ಮನೇಲೂ ಕೆಲಸ ಮಾಡಬೇಕಾಗುತ್ತೆ. ಸೊ ಚಿಟ್ಟೆ ನಮ್ಮ ಮನೇಲೇ ಇದ್ದು ನನಗೆ ಹೆಲ್ಪ್ ಮಾಡ್ತಾನೆ. ಒಂದ್ಸಲಿ ನಿಮ್ಮೆಲ್ಲರಿಗೂ ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳಿದೆ. ಅದರಲ್ಲಿ ಹೇಳೋದೇನಿದೆಯೋ ಇಲ್ಲಿ ಬಿಡು. ಚಿಟ್ಟೆ ನಮ್ಮ ಮನೆ ಮಗ ಇದ್ದಾಗೆ ಅಲ್ವಾ? ಹಾದಿ ಬೀದಿಲಿ ಹೋಗೋರ್ನೆಲ್ಲ ಮನೆ ಮಗ ಮನೆ ಮಗಳು ಅಂದ್ಕೊಂಡು ಮನೆ ಒಳಗಡೆ ತಂದಿಟ್ಕೋತಾರೆ. ಕರ್ಮ. ಅದಕ್ಕೆ ಚಿಟ್ಟೆ ಮನೇಲಿರ್ಬೇಕು ಅಂತ ಏನಿದೆ? ನಿನಗೆ ಹೆಲ್ಪ್ ಬೇಕಿದ್ರೆ ನನ್ನನ್ನು ಕೇಳು, ಇಲ್ಲ ಜೈನ್ ಕೇಳು. ಜೈ ಮಾಡ್ತಾನೆ. ಹೌದು ತೀರ್ಥ, ನಿನ್ಗೇನಾದರೂ ಎಕ್ಸ್ಟ್ರಾ ಕೆಲಸ ಇದ್ರೆ ನನಗೆ ಹೇಳು, ನಾನು ಹೆಲ್ಪ್ ಮಾಡ್ತೀನಿ. ನೋನು ನೀವಿಬ್ಬರನ್ನೂ ಮಾಡೋಕ್ಕಾಗಲ್ಲ. ಚಿಟ್ಟೆ ಚೆನ್ನಾಗಿ ಮಾಡ್ತಾನೆ. ಸ್ವಲ್ಪ ಮೀಟಿಂಗ್ಸ್ ಇರುತ್ತೆ, ಫೋನ್ ಕಾಲ್ಸ್ ಇರುತ್ತೆ, ಕೆಲವ್ರ ಜೊತೆ ಮಾತಾಡಬೇಕಾಗುತ್ತೆ. ಅದೆಲ್ಲ ನಿಮಗೆ ಮಾಡೋಕ್ಕಾಗತ್ತಾ? ಅವ್ನು ಚೆನ್ನಾಗಿ ಮಾಡ್ತಾನೆ. ಅವನಿದ್ರೇ ಕಂಫರ್ಟು. ಹೌದೌದು, ರಾಜಕೀಯದಾಗ ಕೆಟ್ಟ ಉಸಿರುಗಳಿರ್ತಾವು, ಅದ್ರ ಜೊತೆ ಮಾತಾಡಕ್ಕೆ ನಾನೇ ಬೇಕು. ಅದ್ರಾಗೂ ಈ ದೆವ್ವದ ಮುಕ್ಕೋಡ ಹಾಕೊಂಡಿರ್ತಾವೆ ಕೇಳು, ಆ ದೆವ್ವ ಬಿಡಿಸ್ಬೇಕಂದ್ರೆ ನಾನೇ ಬರಬೇಕು. ಸರಿ ತೀರ್ಥ, ಇರಲಿ. ಚಿಟ್ಟೆ, ನಿನ್ನ ಬ್ಯಾಗ್ನೆಲ್ಲ ಶಿಫ್ಟ್ ಮಾಡ್ಕೊ ಗೆಸ್ಟ್ ರೂಮ್ಗೆ. ಚಿಟ್ಟೆ, ನಮ್ಮ ಯಜಮಾನ್ರು ಇರಬೇಕಾಗಿತ್ತು. ನಿಂಗೆ ಒಳ್ಳೆ ಕಂಪನಿ ಆಗ್ತಿತ್ತು. ಡೆಲ್ಲಿನಲ್ಲಿ ಹೋಗಿ ಕೂತಿದ್ದಾರೆ. ಅವ್ರು ಬಂದರೆ ಮಾತ್ರ ಖುಷಿ ಪಡ್ತಾರೆ. ಚಿಟ್ಟೆ, ಗೆಸ್ಟ್ ರೂಮ್ಗೆ ಹೋಗ್ಬಿಡಪ್ಪ. ಅಮ್ಮ, ಅಪ್ಪನ ನೆನಪಿಸಿ ಒಳ್ಳೆ ಕೆಲಸ ಮಾಡಿದೆ. ನನಗೆ ಅಪ್ಪನ ವಿಷಯನೇ ಮರ್ತೋಗಿತ್ತು. ಒಂದ್ಸಲಿ ಕಾಲ್ ಮಾಡ್ಬಿಟ್ಟು ವಿಷಯ ತಿಳಿಸ್ಬಿಡ್ತೀನಿ. ಚಿಟ್ಟಣ್ಣ ಬನ್ನಿ, ನಾನು ನಿಮ್ಗೆ ಸಹಾಯ ಮಾಡ್ತೀನಿ. ಅದಕ್ಕೆ ಬೀದಿಲಿ ಹೋಗೋರ್ನೆಲ್ಲ ತಂದು ಮನೇಲಿ ಇಟ್ಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಅಲ್ವಾ ನಿಮಗೆ? ನನಗೆ ಯಾಕೋ ನಿಮ್ಮ ಮೈಂಡ್ ರೀಡಿಂಗ್ ಅದೇ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಶಾಸಕ ತೀರ್ಥಂಕರ್ ಪ್ರಸಾದ್ ಅವರಿಂದ ಜಪ್ತಿ ಆಯ್ತಾ ಕೋಟಿ ಕೋಟಿ ಹಣ. 100 ದಿನ ಕಳೆಯೋದ್ರಲ್ಲಿ ಭ್ರಷ್ಟಾಚಾರನ ಮೈ ಮೇಲೆ ಎಳ್ಕೊಂಡ್ರ ತೀರ್ಥಂಕರ್ ಪ್ರಸಾದ್. ಅತ್ತೆ, ಏನತ್ತೆ ಇದೆಲ್ಲ? ನನಗೂ ಗೊತ್ತಿಲ್ಲಮ್ಮ. ಇದ್ದಕ್ಕಿದ್ದಾಗೆ ಟಿವಿಯವರು ತೀರ್ಥನ್ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಮಾದರಿ ರಾಜಕಾರಣಿ ಅಂತ ಹೆಸರು ತೆಗೆದುಕೊಂಡಿದ್ದ ತೀರ್ಥಂಕರ್ ಪ್ರಸಾದ್ ಶಾಸಕರಾಗ್ತಿದ್ದ ಹಾಗೆ ದಾರಿ ತಪ್ಪಿದ್ರ? ತೀರ್ಥಂಕರ್ ಪ್ರಸಾದ್ ದಾರಿ ತಪ್ಪಿದ್ದೆಲ್ಲಿ? ಕಂಪ್ಲೀಟ್ ಡೀಟೇಲ್ಸ್ ನಾವು ಕೊಡ್ತೀವಿ. ಬ್ರೇಕಿಂಗ್ ನ್ಯೂಸ್. ಅಯ್ಯೋ ದೇವ್ರೆ, ಏನತ್ತೆ ಇದು? ಮೀಡಿಯಾದವರು ಮತ್ತೆ ತೀರ್ಥನ್ ಮಾನ ಮರ್ಯಾದೆ ಹರಾಜು ಹಾಕ್ತಿದ್ದಾರೆ. ರಾಜಕೀಯ ಅಂದರೆ ಕೊಚ್ಚೆ ಇದ್ದಾಗೆ ಅದರಲ್ಲಿ ಇಳಿದ್ರೆ ಎಲ್ಲ ಕೊಚ್ಚೆ ಆಗುತ್ತೆ ಅಂತ ಅಪ್ಪ 100 ಸಾರಿ ಹೇಳಿದ್ರು. ನಮ್ಮ ತೀರ್ಥ ಎಲ್ಲಿ ಕೇಳ್ತಾನೆ? ರಾಜಕೀಯನೇ ನನ್ನ ಉಸಿರು, ರಾಜಕೀಯನೇ ನನ್ನ ಜೀವ ಅಂತ ರಾಜಕೀಯ ಮಾಡಿಕೊಂಡೇ ಬಂದ್ಬಿಟ್ಟ. ನೋಡಿ ಹೇಗಿದೆ ಅದರ ಪ್ರಭಾವ.
ಇಲ್ಲ, ಸಾಹೇಬ್ರು ಯಾವ ತಪ್ಪು ಮಾಡಿಲ್ಲ. ತಪ್ಪು ಒಪ್ಪಿನ ಬಗ್ಗೆ ಎಲ್ಲ ನೀನ್ ಮಾತಾಡಬೇಡ. ಅಣ್ಣನ ಬಗ್ಗೆ ನಮ್ಗೆ ಯಾರಿಗೂ ಗೊತ್ತಿಲ್ದಿರೋದೇನಲ್ಲ. ಕೌನ್ಸಿಲರ್ ಆಗಿದ್ದಾಗ ಜನರ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದ ತೀರ್ಥಂಕರ್ ಪ್ರಸಾದ್ ಇತ್ತೀಚೆಗೆ ಜನರ ಸಂಪರ್ಕದಿಂದ ದೂರ ಉಳಿದಿದ್ದಾರೆ ಎನ್ನುವ ಆರೋಪ ಬಂದಿದೆ. ಅದರ ಜೊತೆಗೆ ಕಾಂಟ್ರಾಕ್ಟರ್ ಒಬ್ಬರಿಂದ 30% ಕಮಿಷನ್ ಕೇಳಿದ್ರು ಅನ್ನೋ ಆರೋಪಗಳು ಸುಳಿದಾಡ್ತಿದೆ. ಈ ಆರೋಪಗಳ ಬೆನ್ನಲ್ಲೇ ಶಾಸಕರ ಮನೆ ಮೇಲೆ ರೈಡ್ ಆದದ್ದು ಕಾಕತಾಳೀಯವೇನಲ್ಲ. ಹಾಗಾದ್ರೆ ತೀರ್ಥಂಕರ್ ಕೂಡ ಭ್ರಷ್ಟರಾಗಿದ್ರ? ಬೆಂಕಿ ಇಲ್ಲದೆ ಹೊಗೆ ಆಡೋಲ್ಲ ಅನ್ನೋ ಮಾತಿದೆ. ಕಾರಣ ಸುಳಿವುಗಳಿಲ್ಲದೆ ಮನೆ ಮೇಲೆ ರೈಡ್ ಆಗೋಲ್ಲ ಅಲ್ವೇ? ಸುಮ್ಮನೆ ಇದನ್ನೆಲ್ಲ ನೋಡ್ಕೊಂಡು ಮನ್ಸು ಕೆಡ್ಸ್ಕೋಬೇಡಿ, ಚೇಂಜ್ ಮಾಡಿ. ಸಾಹೇಬ್ರೆ, ಅವ್ರು ನಿಮ್ಮ ಬಗ್ಗೆ ಇಲ್ದಿರೋ ಅಪಪ್ರಚಾರ ಮಾಡ್ತಿದ್ದಾರೆ. ಅಲ್ಲ ಕಣೋ, ಯಾವ ಹಣನೂ ಸಿಕ್ಕಿಲ್ಲ, ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ಬೋದಲ್ಲೇನೋ? ಅಮ್ಮ, ನಾನು ಒಂದು ಮಾತಾಡಿದ್ರೆ ಅಲ್ಲಿ 100 ಮಾತಾಡ್ತಾರೆ, 100 ರೀತಿ ಆರೋಪ ಮಾಡ್ತಾರಮ್ಮ. ಆರೋಪ ಮಾಡೋರಿಗೆ ನಾನು ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಮ್ಮ. ಇವಾಗ ಆರೋಪ ಮಾಡ್ತಿದ್ದಾರಲ್ಲ, ಅವ್ರ ಹತ್ರ ಸಾಕ್ಷಿನೂ ಇರಲ್ಲ, ಟಿವಿ ಅವ್ರನ್ನ ತೋರಿಸೋದು ಇಲ್ಲ. ನೀವು ಯಾಕೆ ಟೆನ್ಷನ್ ಮಾಡ್ಕೋತೀರಾ? 2 ದಿನ ಮಾತಾಡ್ತಾರೆ, ಅದಕ್ಕೆ 3 ದಿನ ಮರ್ತೋಗ್ತಾರೆ. ವಾರ 10 ದಿನದಲ್ಲಿ ಜನರ ಮನಸ್ಸಿನೂ ಅದು ಅಳಿಸೋಗುತ್ತೆ. ನೀವು ಯಾಕೆ ಟೆನ್ಷನ್ ಮಾಡ್ಕೋತೀರಾ? ತೀರ್ಥ, ನನಗೆ ಯಾಕೋ ಭಯ ಆಗ್ತಿದೆ ಕಣೋ. ಇದರಿಂದ ಮನೆಗೇನಾದರೂ ಕೆಟ್ಟ ಹೆಸರು ಬಂದರೆ ಏನೋ ಗತಿ. ಮೊದಲೇ ನಿನ್ನಪ್ಪ ಮರ್ಯಾದೆ ಅಂತ ಅಂಜೋರು, ಅವ್ರಿಗೇನಾದರೂ ಈ ವಿಷಯ ಗೊತ್ತಾದರೆ? ಅಮ್ಮ, ಆಲ್ರೆಡಿ ನನ್ನ ಅಪ್ಪನ ಹತ್ರ ಮಾತಾಡಿದೆ. ಅವ್ರು ಬರೋಕ್ಕೆ ಇನ್ನೂ 4-5 ದಿನ ಆಗುತ್ತಂತೆ. ಅಷ್ಟರೊಳಗಡೆ ಎಲ್ಲ ಮರ್ತೋಗ್ಬಿಡ್ತಾರೆ. ನೀವು ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ? ಮರೆಯೋದಕ್ಕೆ ನಾನ್ ಬಿಡ್ಬೇಕಲ್ಲ ತೀರ್ಥ, ಇದನ್ನೇ ದೊಡ್ಡ ಸುದ್ದಿ ಮಾಡ್ತೀನಿ. ಸಾಹೇಬ್ರೆ, ಇದರಿಂದ ಅವ್ರು ನಿಮ್ಮನ್ನ ಜೈಲ್ಗೆ ಹಾಕಲ್ಲ ತಾನೆ? ಸುಮ್ಮನವರೇ, ಅರೆಸ್ಟ್ ಆಗೋದು ಅಂದರೆ ಏನು ಆಟ ಅಂತ ಅಂದ್ಕೊಂಡಿದ್ದೀರಾ? ಒಬ್ಬ ಎಲೆಕ್ಟೆಡ್ ಶಾಸಕನನ್ನು ಅರೆಸ್ಟ್ ಮಾಡೋದು ತಮಾಷೆನೇ ಅಲ್ಲ. ಅದಕ್ಕೆ 100 ಸಾಕ್ಷಿಗಳು ಬೇಕಾಗುತ್ತೆ. ನೀವು ಯಾಕೆ ಟೆನ್ಷನ್ ಮಾಡ್ಕೋತೀರಾ? ನಿಮ್ಮ ಕೆಲಸ ನೋಡ್ಕೊಳ್ಳಿ ಸಾಕು. ಅದಕ್ಕೆ ಅವ್ರ ಗ್ರಹ ಗತಿ ಚೆನ್ನಾಗಿದೆಯೋ ಇಲ್ವೋ ಗೊತ್ತಿಲ್ಲ, ಅದು ನಮ್ಮ ಟೈಮ್ ಚೆನ್ನಾಗಿದೆಯಾ ಇಲ್ವಾ ಅಂತ ವಿಚಾರಿಸ್ಬೇಕು. ಮುಟ್ಟಿದೆಲ್ಲ ಬಂಗಾರ ಆಗುತ್ತೆ ಅನ್ನೋ ಕತೆ ಕೇಳಿದ್ದೆ, ಆದ್ರೆ ಇಲ್ಲಿ ನಾವು ಮುಟ್ಟಿದೆಲ್ಲ ಬರೀ ಮಣ್ಣೆ ಆಗ್ತಾ ಇದೆ. ಏನದಕ್ಕೆ ಇದು? ನ್ಯೂಸಲ್ಲಿ ಅಣ್ಣ ಕೆಟ್ಟವನು ಅನ್ನೋ ಸುದ್ದಿ ಕೇಳಿ ಅವ್ನು ಟೆನ್ಷನ್ ಮಾಡ್ಕೋತಾನೆ ಅಂತ ಹೇಳಿದ್ರಿ. ಆದ್ರೆ ಈಗ ನೀವು ಹೇಳಿದ್ದೆಲ್ಲ ಟುಸ್ ಆಗೋಯ್ತಲ್ಲ. ಅದಕ್ಕೆ ಈ ವಿಷಯದಲ್ಲಿ ಅಣ್ಣ ತುಂಬಾ ಕಾಮ್ ಆಗಿದ್ದಾನೆ. ಇದೆಲ್ಲ ಅವನಿಗೊಂದು ಮ್ಯಾಟರೇ ಅಲ್ಲ ಅನ್ನೋ ಹಾಗೆ ಕೂಲ್ ಆಗಿದ್ದಾನೆ. ಹಾಗಾದ್ರೆ ಅದಕ್ಕೆ ಈ ಪ್ಲಾನು ಫ್ಲಾಪೇನಾ? ನೋ ಜಾನು, ನಾನು ಆಟನೇ ಮುಗಿಸ್ದೆ ಸೋತೆ ಅಂತ ಡಿಸೈಡ್ ಮಾಡೋದು ತಪ್ಪು. ಏನ್ ನಿಮ್ಮ ಮಾತಿನ ಅರ್ಥ? ಅದಕ್ಕೆ ಟೆನ್ಷನ್ ಶುರು. ಸಾಹೇಬ್ರೆ, ನಿಮ್ಮ ಕಾಲ್ ಕೊಡಿಲಿ. ಕಾಲ ಯಾಕ್ರಿ? ಭೀಮ್ ನಮಸ್ತೆ ಹೋತಿಗಳಾಯ್ತಲ್ವಾ? ಅಲ್ಲ, ಹಾಗಲ್ಲ. ನಾರ್ಮಲಿ ಹೆಂಡ್ತಿರು ಭೀಮ್ ನಮಸ್ತೆ ಟೈಮಲ್ಲಿ ಮಾತ್ರ ಕಾಲು ಹಿಡಿತಾರೆ, ಬೇರೆ ಟೈಮಲ್ಲಿ ಮುರಿಯೋ ಕೆಲಸನೇ ಮಾಡ್ತಿರ್ತಾರಲ್ಲ, ಅದಕ್ಕೆ ಹೇಳಿದೆ. ಓಹೋ, ಹೌದಾ? ಇರಿ ಅತ್ತೆ. ರೇ ರೇ ರೇ, ಅಮ್ಮನ ಯಾಕೆ ಕರಿತಿದ್ದೀರಾ? ಯಾಕಂದ್ರೆ ಅತ್ತೆ ಅದೆಷ್ಟು ಸರಿ ಮಾವನ್ ಕಾಲ್ ಮುರಿದಿದ್ದಾರೆ ಅಂತ ಕೇಳ್ಬೇಕಲ್ವಾ? ನೀವ್ ಹೇಳಿದ್ರಿ ಅಂತಾನೆ ಹೇಳ್ತೀನಿ. ಇರಿ ಅತ್ತೆ. ರೇ ರೇ ರೇ, ಸುಮ್ಮನೆ ತಮಾಷೆ ಮಾಡಿದೆ, ಅದನ್ನ ಹೋಗ್ಬಿಟ್ಟು ಅಮ್ಮಂಗೆ ಹೇಳ್ತೀರಾ? ನಾನು ತಮಾಷೆನೆ ಮಾಡಿದ್ದು ಸಾಹೇಬ್ರೆ. ಇಲ್ಲಿ ನಿಮ್ ಕಾಲ್ ಕೊಡಿ, ಕಾಲ್ಗೇನೋ ಕಟ್ಬೇಕು. ರೇ ಸುಮ್ಮನವ್ರೆ, ಪ್ಲೀಸ್ ಬೇಡ. ಏನ್ ಕಟ್ಬೇಕು ನಿಮ್ಗೆ? ಅಲ್ಲ, ನಾನೇನು ಹುಡುಗಿನ ಕಾಲ್ಗೆಜ್ಜೆ ಕಟ್ಕೊಳಕ್ಕೆ? ನನ್ ಕಾಲ್ ಗೆಜ್ಜೆ ಕಟ್ತೀನಂತ ಯಾವಾಗ ಹೇಳ್ದೆ ಸಾಹೇಬ್ರೆ? ಅಲ್ಲ, ಕಾಲ್ಗೇನೋ ಕಟ್ಬೇಕು ಅಂತ ಹೇಳಿದ್ರಲ್ಲ, ಕಾಲಕ್ಕೆ ಕಟ್ಟೋದು ಗೆಜೆ ತಾನೆ? ಇಲ್ಲಿ ನಿಮ್ ಕಾಲ್ ಕೊಡಿ. ಸಾಹೇಬ್ರೆ, ತಮಾಷೆ ಮಾಡಿದ್ ಸಾಕು, ಕೊಡಿ ಕಾಲ್ನ. ಬೇಡ ಸುಮ್ಮನವ್ರೆ, ಪ್ಲೀಸ್. ಬೇರೆಯವ್ರು ನನ್ನ ಕಾಲ್ ಮುಟ್ತಾರೆ ಅಂದ್ರೆ ನಂಗೊಂಥರ ಹಿಂಸೆ ಆಗುತ್ತೆ. ಬೇರೆಯವ್ರು ಮುಟ್ಟಿದ್ರೆ ಹಿಂಸೆ ಆಗ್ಬೇಕು. ನಾನ್ ನಿಮ್ ಹೆಂಡತಿ ಗಂಡನ್ ಕಾಲ್ ಮುಟ್ಟಿದ್ರೆ ಏನೂ ಆಗಲ್ಲ. ಕೊಡಿ ಇಲ್ಲಿ.
ದೃಷ್ಟಿ ಆಗಿದೆ ಸಾಹೇಬ್ರೆ. ಅದಕ್ಕೆ ಆಗಿರೋ ದೃಷ್ಟಿಯೆಲ್ಲ ಹೋಗಿ ಇನ್ನು ಮುಂದೆ ಯಾವುದೇ ರೀತಿ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬೀಳದೆ ಇರಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಗುರುಗಳ ಹತ್ರ ಇದನ್ನ ಇಸ್ಕೊಂಡು ಬಂದಿದ್ದೀನಿ. ಸುಮ್ಮನವ್ರೆ, ಪರವಾಗಿಲ್ಲ, ಆ ದಾರ ಕೊಡಿ, ನಾನೇ ಕಟ್ಕೋತೀನಿ. ಇಲ್ಲ, ನಾನೇ ಕಟ್ಟಬೇಕು ಸಾಹೇಬ್ರೆ. ಹಣ ಕಳ್ಕೊಳ್ಳೋದು, ಮನೆ ಜೀವನ ಅಸ್ತವ್ಯಸ್ತ ಆಗೋದು, ಒಬ್ರು ಜೀವನದಲ್ಲಿ ಆಗ್ತಿರೋ ಸಂತೋಷ ಸಮೃದ್ಧಿನ ನೋಡಿ ಜನರು, ಶತ್ರುಗಳು ಹಸುವೆ ಪಡ್ಕೊಳ್ಳೋದು, ಹೊಟ್ಟೆ ಕಿಚ್ಚು ಪಡ್ಕೊಳ್ಳೋದಾದ್ರೆ ಈ ರೀತಿ ಕೆಟ್ಟ ದೃಷ್ಟಿಗಳು ಬೀಳುತ್ತೆ. ಈ ಕಪ್ತಾರ ಯಾಕೆ ಕಟ್ತಾರೆ ಗೊತ್ತಾ? ಶನಿದೇವರು ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅನ್ನೋ ನಂಬಿಕೆ ಮೇಲೆ. ಇರಿ ಯವ್ವ ಎಲ್ಲವ ಫಸ್ಟ್ ಟೈಮ್ ಅದೇನೋ ಅದು ಅಣ್ಣ ಬಾಂಡ್, ಜೇಮ್ಸ್ ಬಾಂಡ್ ಅಲ್ಲ, ಚಿಟ್ಟೆ ಬಾಂಡ್ ಕೆಲಸ ಮಾಡಕತ್ತೀನಿ. ಹೆಂಗಾದರೂ ಮಾಡಿ ಈ ಕೇಸಿಗೆ ಒಂದು ಸಾಕ್ಷಿ ಸಿಗ. ದೊಡ್ಡದಾಗಬೇಕು, ತುಂಬ ದೊಡ್ಡದಾಗಬೇಕು. ಪ್ಲ್ಯಾನ್ ಹಾಳಾಗಿದ್ದು ನನ್ನಿಂದ ತಾನೆ. ನಾನೇ ಇದನ್ನು ಸರಿ ಮಾಡ್ತೀನಿ. ಹ್ಞೂ ಕಣ್ಲ, ನಮ್ಮ ನಾಯಕರು ಹೇಳವ್ರೆ, ಹೆಂಗಾನ ಮಾಡಿ ಆ ತೀರ್ಥಂಕನ ಹೆಸ್ರಿಗೆ ಮಸಿ ಬಳಿಬೇಕು ಅಂತ. ನಾಳೆ ಎಲ್ಲರೂ ಬಂದ್ಬಿಡಿ, ನಮ್ಮ ಏರಿಯಾದಾಗೆ, ಕಾಲೋನಿಯಾಗೆ, ಸುತ್ತಮುತ್ತ ಎಲ್ಲ ಕಡೆ ಗುಲ್ಲೆಪ್ಸಿ ಆ ತೀರ್ಥಂಕರ್ ಹೆಸ್ರನ್ನ ಹಾಳು ಮಾಡಬೇಕು. ಸರಿ.